ನಮಸ್ತೆ. ಇವತ್ತಿನ ಸಮಾಜದಲ್ಲಿ ನಾವು ಈ ಬೊಜ್ಜು ಅಂತ ಏನು ಹೇಳ್ತೇವೆ ಅಥವಾ ದೇಹದ ತೂಕ ಹೆಚ್ಚುವಿಕೆ ಅಥವಾ ಸ್ಥೂಲಕಾಯದಿಂದ ಇರುವಂಥದ್ದು ಇದು ಸಾಮಾನ್ಯವಾಗಿಬಿಟ್ಟಿದೆ. ಸೊ ಇದಕ್ಕೆ ಕಾರಣಗಳು ಹಲವಾರು ಇರ್ಬೋದು. ಇಂಥದ್ದೇ ಒಂದು ಕಾರಣದಿಂದ ಇದಾಗತ್ತೆ ಅಂತ ಹೇಳಲಿಕ್ಕಾಗಲ್ಲ. ಮೇಯ್ನಾಗಿ ಇವತ್ತಿನ ನಮ್ಮ ದಿನಚರ್ಯಗಳು ಅಂದರೆ ಸರಿಯಾಗಿ ಆಹಾರಗಳು ಸರಿಯಾದ ಸಮಯದಲ್ಲಿ ತಗೊಳ್ಳದೇ ಇರುವಂತಹದ್ದು ಅಥವಾ ನಿದ್ರೆಯನ್ನು ಸರಿಯಾದ ಟೈಮಲ್ಲಿ ಮಾಡದೇ ಇರುವಂಥದ್ದು, ಇದೆಲ್ಲ ಕಾರಣಗಳಿಂದಾಗಿ ತೂಕ ಹೆಚ್ಚುವಿಕೆ ಜಾಸ್ತಿ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಮಾನಸಿಕ ಒತ್ತಡ ಕೂಡ ಒಂದು ಕಾರಣ ಆಗಿದೆ. ಸ್ಟ್ರೆಸ್ ಲೆವೆಲ್ ಅಂತ ಏನು ಹೇಳ್ತೀವಿ ನಾವು, ಅದು ಇವತ್ತಿನ ಈ ಸಮಾಜದಲ್ಲಿ ಎಲ್ಲ ವರ್ಗದ ಜನರಲ್ಲೂ, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಎಲ್ಲ ಜನ್ರೇಷನಲ್ಲಿ ಎಲ್ಲ ವಯಸ್ಸಿನವರಿಗೂ ಒಂದು ಈ ಸ್ಟ್ರೆಸ್ ಲೆವೆಲ್ ಅಥವಾ ಮಾನಸಿಕ ಒತ್ತಡ ಅನ್ನೋದು ತುಂಬಾ ಜಾಸ್ತಿ ಆಗ್ತಾ ಇದೆ. ಸಣ್ಣ ಮಕ್ಕಳನ್ನು ನೀವು ಕೇಳಿದ್ರು ಕೂಡ ನಮಗಿಷ್ಟು ಹೋಮ್ವರ್ಕ್ ಇದೆ, ಇಂಥದ್ದು ಮಾಡಬೇಕು, ಸ್ವಿಮ್ಮಿಂಗ್ ಕ್ಲಾಸು, ಮ್ಯೂಸಿಕ್ ಕ್ಲಾಸು, ಕರಾಟೆ ಕ್ಲಾಸು, ಇಡೀ ದಿನ ಅವರಿಗೆ ಒಂದು ಟೈಮ್ ಟೇಬಲ್ ಹಾಕಿ ಕೊಟ್ಟಿರ್ತಾರೆ. ಸೊ ಇಂತಿಂಥ ಟೈಮಲ್ಲಿ ಇಂತಿಂಥದ್ದು ಹಿಂಗೆ ಮಾಡಲೇಬೇಕು ಅಂತ. ಸೊ ಅದು ಅವರ ಒಂದು ಮಾನಸಿಕ ಒತ್ತಡವನ್ನು ಜಾಸ್ತಿ ಮಾಡುತ್ತೆ. ಹೀಗೆ ಹಲವಾರು ಕಾರಣಗಳಿರ್ಬೋದು. ಆಯಾಯ ವಯಸ್ಸಿನಲ್ಲಿ ಅವರವರ ತಕ್ಕ ಕೆಲಸಕ್ಕೆ ತಕ್ಕ ಹಾಗೆ ಅಥವಾ ಅವರ ಎನ್ವಿರಾನ್ಮೆಂಟ್ ಅಂತ ಏನು ಹೇಳ್ತೀವಿ ನಾವು, ಅದಕ್ಕೆ ತಕ್ಕ ಹಾಗೆ ಅನೇಕ ರೀತಿಯಾದಂತಹ ಕಾರಣಗಳಿಂದ ಈ ಒಂದು ತೂಕ ಹೆಚ್ಚಾಗೋದನ್ನು ನಾವು ನೋಡಬಹುದು. ನಾನು ಇವತ್ತಿನ ಸಂಚಿಕೆಯಲ್ಲಿ ರಜೋ ನಿವೃತ್ತಿಯ ನಂತರ ಅಂದರೆ ಮಹಿಳೆಯರಲ್ಲಿ ಮುಟ್ಟು ನಿಲ್ಲುವಿಕೆಯ ನಂತರ ಒಂದು ತೂಕ ಹೆಚ್ಚಾಗೋದು ಸರ್ವೇ ಸಾಮಾನ್ಯ. ಇದಕ್ಕೆ ಯಾವ್ಯಾವ ಕಾರಣಗಳು ಮತ್ತು ಯಾವ ರೀತಿಯಾದಂತಹ ಒಂದು ಪರಿಹಾರಗಳನ್ನು ಮಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಜೋ ನಿವೃತ್ತಿ ಅಥವಾ ಮೆನೋಪಾಸ್ ಅಂತ ಏನು ಹೇಳ್ತೀವಿ, ಇದು ಒಂದು ಸಹಜ ಪ್ರಕ್ರಿಯೆ, ಒಂದು ಮಹಿಳೆಯರಲ್ಲಿ ಆಗುವಂತಹ ಸಹಜ ಪ್ರಕ್ರಿಯೆ. ಒಂದು ಮುಟ್ಟು ಶುರುವಾಗೋದ್ರಿಂದ ಹಿಡಿದು ಒಂದು ಎಂಡ್ ಇರಲೇಬೇಕು. ಅದಕ್ಕೆ ಒಂದು ಯೂಶ್ವಲ್ ಆಗಿ 45ರಿಂದ 55 ವರ್ಷ ಪ್ರಾಯದಲ್ಲಿ ಈ ಒಂದು ಮುಟ್ಟು ನಿಂತ್ಕೊಳ್ಳುತ್ತೆ. ಈ ಸಮಯದಲ್ಲಿ ಅತಿಯಾದಂತಹ ಒಂದು ಬೊಜ್ಜು ಅಥವಾ ದೇಹದ ತೂಕ ಹೆಚ್ಚಾಗೋದನ್ನು ನಾವು ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಇರ್ತೇವೆ. ಸೊ 45ರಿಂದ 55 ವರ್ಷದ ಒಳಗಿನ ಮಹಿಳೆಯರಲ್ಲಿ ಇದು ಒಂದು ಸಾಮಾನ್ಯವಾದಂತಹ ಒಂದು ಪ್ರಕ್ರಿಯೆ ಆಗಿದೆ ಮತ್ತು ಒಂದು ಕಂಪ್ಲೇಂಟ್ ಅಂತಲೇ ಹೇಳ್ಬೋದು. ನಾವು ಒಂದು 10 ಪೇಷಂಟ್ OPDಯಲ್ಲಿ ನೋಡಿದರೆ ಮೆನೋಪಾಸಲ್ಲಿ ತೂಕ ಹೆಚ್ಚಾಗುವಿಕೆಯಂತೂ ಕೂಡ ಒಂದು ಕಾರಣವಾಗಿ ಸುಮಾರಷ್ಟು ಪೇಷಂಟ್ಸು ನಮ್ಮ ಹತ್ರ ಬರ್ತಾರೆ. ಸೊ ಯಾಕೆ ಡಾಕ್ಟ್ರೇ ನನಗೆ ವೆಯ್ಟ್ ಸಡನ್ನಾಗಿ ಜಾಸ್ತಿ ಆಗ್ತಾ ಇದೆ, ಲಾಸ್ಟ್ ಇಯರ್ ನಂದು ಮೆನೋಪಾಸ್ ಆಯಿತು ಅಥವಾ ಒಂದು 6 ತಿಂಗಳು ಮುಂಚೆ ನಂದು ಮೆನೋಪಾಸ್ ಆಯಿತು, ಇವಾಗ ಸಡನ್ನಾಗಿ ವೆಯ್ಟ್ ಜಾಸ್ತಿ ಆಗಿದೆ ಅನ್ನುವಂಥ ಒಂದು ಕಂಪ್ಲೇಂಟನ್ನು ನಾವು ನಮ್ಮ ದಿನನಿತ್ಯದ ಒಂದು ವೃತ್ತಿಯಲ್ಲಿ ಕಾಣ್ತಾ ಇದ್ದೇವೆ. ಸೊ ಇದಕ್ಕೆ ಮೇಯ್ನಾಗಿ ಕಾರಣ ಏನು ಅಂತಂದರೆ ಈಸ್ಟ್ರೋಜನ್ ಅನ್ನುವಂಥ ಒಂದು ಹಾರ್ಮೋನು. ಈ ಈಸ್ಟ್ರೋಜನ್ ಹಾರ್ಮೋನು ಮುಟ್ಟು ನಿಲ್ಲುವಿಕೆಯ ನಂತರ ಕಮ್ಮಿ ಆಗುತ್ತೆ. ಇದರಿಂದಾಗಿ ಬಾಡಿ ಮಾಸ್ ಕೂಡ ಕಮ್ಮಿ ಆಗುತ್ತೆ ಮತ್ತು ವ್ಯಾಯಾಮ ಶಕ್ತಿ ಕೂಡ ಕಮ್ಮಿ ಆಗುತ್ತೆ. ಇದರಿಂದ ಕ್ಯಾಲೋರೀಸ್ ಬರ್ನ್ ಬೇಗ ಆಗುತ್ತೆ ಮತ್ತು ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಯೂಶ್ವಲ್ ಆಗಿ ಸೊಂಟದ ಸುತ್ತ ಇರುವಂತಹ ಒಂದು ಫ್ಯಾಟ್ ಅಕ್ಯುಮಿಲೇಷನ್ ಜಾಸ್ತಿ ಆಗಿ ಬೊಜ್ಜು ಅಂತ ಏನು ಹೇಳ್ತೀವಿ ನಾವು, ಅದು ಸೊಂಟದ ಸುತ್ತ ನಾವು ಸಾಮಾನ್ಯವಾಗಿ ಈ ವಯಸ್ಸಿನ ಮಹಿಳೆಯರಲ್ಲಿ ನಾವು ನೋಡಬಹುದು. ಇದು ಈಸ್ಟ್ರೋಜನ್ ಕಮ್ಮಿ ಆಗುವ ಕಾರಣ ಮತ್ತು ಅದು ಬೇರೆ ಹಾರ್ಮೋನ್ಗಳ ವೈಪರೀತ್ಯದಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಏನು ಹೇಳ್ತೀವಿ ಅದು ಆಗೋದು ಒಂದು ಸಹಜವಾದಂತಹ ಪ್ರಕ್ರಿಯೆಯಾಗಿದೆ. ಮತ್ತು ಈ ಸಮಯದಲ್ಲಿ ಉಪ್ಪು ಮತ್ತು ಸಿಹಿ ಅಂಶವನ್ನು ಅತಿಯಾಗಿ ತೆಗೆದುಕೊಳ್ಳೋದ್ರಿಂದ ಕೂಡ ದೇಹದಲ್ಲಿನ ತೂಕ ಹೆಚ್ಚುವಿಕೆ ಆಗೋದನ್ನು ನೋಡಬಹುದು. ಉಪ್ಪಿನ ಅಂಶ ಜಾಸ್ತಿ ಇರುವಂತಹ ಪದಾರ್ಥಗಳು ತಗೊಳ್ಳೋದ್ರಿಂದ ಏನಾಗುತ್ತೆ, ವಾಟರ್ ರಿಟೆನ್ಷನ್ ಆಗುತ್ತೆ ಬಾಡಿಯಲ್ಲಿ. ಇದರಿಂದ ಕೂಡ ದೇಹದ ತೂಕ ಹೆಚ್ಚಾಗುತ್ತೆ. ಮತ್ತು ಪ್ಯಾಕೇಜ್ಡ್ ಅಥವಾ ಪ್ರೋಸೆಸ್ಡ್ ಫುಡ್ ಅಂತ ನಾವೇನು ಹೇಳ್ತೀವಿ ಅದನ್ನು ಅತಿಯಾಗಿ ಬಳಕೆ ಮಾಡೋದ್ರಿಂದ ಕೂಡ ದೇಹದ ತೂಕ ಹೆಚ್ಚಾಗುತ್ತೆ. ಮತ್ತು ಕಾಫಿ ಟೀಯನ್ನು ಅತಿಯಾಗಿ ಕುಡಿಯುವಂಥದ್ದು ಅಥವಾ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡೋದು. ಸೊ ಪುರುಷರಿಗಿಂತ ನಾವೇನು ಕಮ್ಮಿ ಇದ್ದೀವಿ ಅನ್ನೋ ರೀತಿಯಲ್ಲಿ ಇವತ್ತಿನ ದಿನ ನಾವು ನೋಡಬಹುದು. ಎಲ್ಲ ವಯಸ್ಸಿನ ಮಹಿಳೆಯರು ಕೂಡ ಈ ಆಲ್ಕೋಹಾಲಿಗೆ ಒಂದು ಅಡಿಕ್ಷನ್ ಆಗಿರುವಂಥದ್ದನ್ನು ನೋಡ್ಬೋದು. ಸುಮಾರಷ್ಟು ಮಹಿಳೆಯರಲ್ಲಿ ಇದು ಒಂದು ಹ್ಯಾಬಿಟ್ ಆಗಿ ಪರಿವರ್ತನೆಯಾಗಿದೆ.
ಇದು ಕೂಡ ಒಂದು ತೂಕ ಹೆಚ್ಚುವಿಕೆಗೆ ಒಂದು ಕಾರಣವಾಗಿದೆ. ಅಷ್ಟೇ ಅಲ್ಲದೆ ಈ ರಜೋ ನಿವೃತ್ತಿಯ ನಂತರ ಈ ಒಂದು ಈಸ್ಟ್ರೋಜನ್ನು ಮತ್ತು ಕ್ಯಾಲ್ಶಿಯಂ ಅಂಶ ಕಮ್ಮಿ ಆಗುವ ಕಾರಣ ಈ ಮಂಡಿ ನೋವು, ಬೆನ್ನು ನೋವು ಇಂಥದ್ದನ್ನೆಲ್ಲ ನಾವು ನೋಡ್ತೀವಿ. ಇದರಿಂದಾಗಿ ಅವರ ವ್ಯಾಯಾಮ ಶಕ್ತಿ ಕೂಡ ಕಮ್ಮಿ ಆಗುತ್ತೆ. ಒಂದು ವಾಕಿಂಗ್ ಮಾಡೋದು ಕೂಡ ತುಂಬ ಮಹಿಳೆಯರಿಗೆ ಕಷ್ಟ ಆಗುತ್ತೆ. ಸೊ ಮಂಡಿ ನೋವು ಅಂತ ಅಂದ್ಕೊಂಡು ವಾಕಿಂಗ್ ಕೂಡ ಮಾಡೋದ್ರಿಲ್ಲ. ಇದರಿಂದ ಏನಾಗುತ್ತೆ, ದೇಹದ ತೂಕ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಅದೇ ಒಂದು ಕಾರಣ ಇಟ್ಕೊಂಡು ಅವರು ಮಂಡಿ ನೋವು ಅಂತ ಅಥವಾ ಬೆನ್ನು ನೋವಿನ ಕಾರಣ ಇಟ್ಕೊಂಡು ವ್ಯಾಯಾಮ ಮಾಡೋದಾಗಲಿ ಅಥವಾ ವಾಕಿಂಗ್ ಮಾಡೋದಾಗಲಿ ಯಾವುದನ್ನೂ ಮಾಡದೇ ಇರುವ ಕಾರಣ ದೇಹದ ತೂಕ ಹೆಚ್ಚಾಗುತ್ತೆ. ಮತ್ತು ಸರಿಯಾಗಿ ನಿದ್ರೆ ಮಾಡದೇ ಇರುವಂಥದ್ದು, ಈ ಒಂದು ವಯಸ್ಸಿನ ಮಹಿಳೆಯರಲ್ಲಿ ನಿದ್ರಾಹೀನತೆ ಕೂಡ ಒಂದು ಕಾಮನ್ ಆಗಿ ನಾವು ನೋಡ್ತೇವೆ. ಸರಿಯಾಗಿ ನಿದ್ರೆ ಮಾಡದೇ ಇದ್ದರೆ ಕೂಡ ಏನಾಗುತ್ತೆ ಅಂದರೆ ಕಾರ್ಟಿಸೋಲ್ ಅನ್ನುವಂಥ ಒಂದು ಹಾರ್ಮೋನ್ ಹೆಚ್ಚಾಗುತ್ತೆ. ಇದರಿಂದ ಶುಗರ್ ಲೆವೆಲ್ ಕಮ್ಮಿ ಆಗುತ್ತೆ ಮತ್ತು ಉಪ್ಪಿನಂಶ ಇರುವಂತಹ ಮತ್ತು ಫ್ಯಾಟ್, ಕೊಬ್ಬಿನಂಶ ಇರುವಂತಹ ಆಹಾರವನ್ನು ಹೆಚ್ಚು ತಿನ್ನಬೇಕು ಅನ್ನುವಂಥ ಒಂದು ಬಯಕೆ ಆಗುತ್ತೆ. ಇದರಿಂದ ಕೊಬ್ಬಿನಂಶ ಹೆಚ್ಚಿರುವಂತಹ ಆಹಾರವನ್ನು ತಗೊಳ್ಳೋದ್ರಿಂದ ಕೂಡ ದೇಹದಲ್ಲಿನ ತೂಕ ಜಾಸ್ತಿ ಆಗುತ್ತೆ. ಆದಷ್ಟು ಮಟ್ಟಿಗೆ ಹೈ ಕ್ಯಾಲೋರೀಸ್ ಇರುವಂತಹ ಫುಡ್ಡನ್ನು ಕಮ್ಮಿ ಮಾಡ್ಕೊಳ್ಳೋದು ಅಥವಾ ಕಮ್ಮಿಯಾಗಿ ತಗೊಳ್ಳೋದು ತುಂಬ ಒಳ್ಳೆಯದು. ಮತ್ತು ಈ ರಜೋ ನಿವೃತ್ತಿಯಿಂದಾಗಿ ಅಥವಾ ದೇಹದ ತೂಕ ಹೆಚ್ಚುವಿಕೆಯಿಂದಾಗಿ ನಾವು ಮಹಿಳೆಯರಲ್ಲಿ ಉಸಿರಾಟದ ತೊಂದರೆಯನ್ನು ನೋಡಬಹುದು, ಅಥವಾ ಆಸ್ಟಿಯೋಆರ್ಥರೈಟಿಸ್ ಅಂತ ಏನು ಹೇಳ್ತೀವಿ, ಮಂಡಿ ನೋವು ಇರಬಹುದು, ಅಥವಾ ಕ್ಯಾನ್ಸರ್ನಂತಹ ಸಮಸ್ಯೆಗಳು ಆಗಬಹುದು, ಡಯಾಬಿಟಿಸು, ಹೈಪರ್ ಟೆನ್ಷನ್ನು. ಸೊ ಈ ರೀತಿಯಾದ ಅನೇಕ ವ್ಯಾಧಿಗಳನ್ನು ಕೂಡ ನಾವು ಕಾಣಬಹುದಾಗಿದೆ. ಸೊ ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಶುಗರ್ ಅಥವಾ ಸಿಹಿ ಆದಂತಹ ಪದಾರ್ಥಗಳನ್ನು, ಶುಗರ್ ಕಂಟೆಂಟ್ ಹೆಚ್ಚಿರುವಂತಹ ಆಹಾರವನ್ನು ಆದಷ್ಟು ಕಮ್ಮಿಯಾಗಿ ಬಳಸೋದು, ಉಪ್ಪಿನಂಶ ಜಾಸ್ತಿ ಇರುವಂತಹ ಆಹಾರವನ್ನು ಕಮ್ಮಿಯಾಗಿ ಬಳಸೋದು, ಜಂಕ್ ಫುಡ್ ಅಂತ ಏನು ಹೇಳ್ತೀವಿ, ಐಸ್ ಕ್ರೀಮು, ಚಾಕ್ಲೇಟು, ಹೊರಗಡೆದು ಚಿಪ್ಸು ಅಂತಹ ಪದಾರ್ಥಗಳನ್ನು ಆದಷ್ಟು ಮಟ್ಟಿಗೆ ಕಮ್ಮಿ ತಗೊಳ್ಳೋದು. ಕೊಬ್ಬಿನಂಶ ಇರುವಂತಹ ಪದಾರ್ಥಗಳನ್ನು ತಗೊಳ್ಬಹುದು. ಹಾಲು ತುಪ್ಪದ ಬಳಕೆಯನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಉಪಯೋಗಿಸೋದ್ರಿಂದ ಕೂಡ ನಾವು ಈ ರಜೋ ನಿವೃತ್ತಿಯ ನಂತರ ಆಗುವಂತಹ ತೂಕವನ್ನು ಕಮ್ಮಿ ಮಾಡಿಕೊಳ್ಬಹುದು. ಹೈ ಕ್ಯಾಲೋರೀಸ್ ಫುಡ್ಡನ್ನು ಸ್ವಲ್ಪ ಮಟ್ಟಿಗೆ ತೊಗೊಂಡ್ರೆ ಜೀರ್ಣ ಆಗೋದಕ್ಕೆ ಅದು ಹೆಚ್ಚು ಟೈಮನ್ನು ತೊಗೊಳುತ್ತೆ, ಹಸಿವನ್ನು ಕಮ್ಮಿ ಮಾಡುತ್ತೆ. ಇದರಿಂದ ಕೂಡ ಬೊಜ್ಜನ್ನು ಕಮ್ಮಿ ಮಾಡ್ಕೊಳ್ಬಹುದಾಗಿದೆ. ಮತ್ತು ಹಾಲು ಮತ್ತು ತುಪ್ಪವನ್ನು ತಗೊಳ್ಳೋದು, ತುಂಬ ಜನ ಇದರಿಂದ ವೆಯ್ಟ್ ಗೇಯ್ನ್ ಆಗುತ್ತೆ ಅಂತ ಅಂದ್ಕೊಳ್ತಾರೆ. ಖಂಡಿತ ಅದು ಸುಳ್ಳು. ಹಾಲು ತುಪ್ಪ ತಗೊಳ್ಳೋದ್ರಿಂದ ವೆಯ್ಟ್ ಗೇಯ್ನ್ ಆಗೋದಿಲ್ಲ. ಒಳ್ಳೆಯ ಕೊಬ್ಬಿನಂಶ ಇರುವಂತಹ ಡೈರಿ ಪ್ರಾಡಕ್ಟ್ಸನ್ನು ಸ್ವಲ್ಪ ಪ್ರಮಾಣದಲ್ಲಿ ತಗೊಳ್ಳೋದು ದೇಹಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಮತ್ತು ಫೈಬರ್ ರಿಚ್ ಫುಡ್ ಅಂತ ಏನು ಹೇಳ್ತೀವಿ ನಾವು, ನಾರಿನಾಂಶ ಹೆಚ್ಚಿರುವಂತಹ ಪದಾರ್ಥಗಳನ್ನು, ಸೊಪ್ಪು, ತರಕಾರಿ, ಹಣ್ಣುಗಳನ್ನು ಜಾಸ್ತಿ ಯೂಸ್ ಮಾಡೋದು ಕೂಡ ಒಳ್ಳೆಯದು. ಹಾಲಲ್ಲಿ ಕ್ಯಾಲ್ಶಿಯಮ್ಮು ಮತ್ತು ವಿಟಮಿನ್ ಡಿ ಹೇರಳವಾಗಿ ಇರೋದರಿಂದ ಮತ್ತು ಈ ಮೆನೋಪಾಸ್ ಟೈಮಲ್ಲಿ ಇದು ಬಹಳ ಅಗತ್ಯತೆಯನ್ನು ಹೊಂದಿರೋ ಕಾರಣ ದಿನಕ್ಕೆ 1-2 ಗ್ಲಾಸ್ ಹಾಲನ್ನು ಕುಡಿಯೋದು ತುಂಬ ಸೂಕ್ತ. ಮತ್ತು ನೀರನ್ನು ಹೆಚ್ಚಾಗಿ ಕುಡಿಯುವಂಥ ಒಂದು ಅಭ್ಯಾಸವನ್ನು ಮಾಡಿಕೊಳ್ಬೇಕು. 2-3 ಲೀಟರ್ ಆದರೂ ಮಿನಿಮಮ್ ದಿನಕ್ಕೆ ಒಂದು ನೀರು ಕುಡಿಯುವಂಥ ಅಭ್ಯಾಸವನ್ನು ಮಾಡಿದರೆ ಒಳ್ಳೆಯದು. ವಾರಕ್ಕೆ 1 ಅಥವಾ 2 ದಿನ ಒಂದು ಎಣ್ಣೆ ಸ್ನಾನವನ್ನು ಮಾಡುವಂಥದ್ದು, ಅಥವಾ ವಾರಕ್ಕೊಂದೆರಡು ದಿನ ತಲೆಗೆ ಎಣ್ಣೆ ಹಾಕಿ ಅದನ್ನು ಒಂದು 5 ನಿಮಿಷ ಮಸಾಜ್ ಮಾಡಿ 1-2 ಅವರ್ ಬಿಟ್ಟು ಮತ್ತೆ ಸ್ನಾನ ಮಾಡೋದ್ರಿಂದ ನಿದ್ರೆ ಕೂಡ ಚೆನ್ನಾಗಿ ಬರುತ್ತೆ. ಸೊ ನಿದ್ರಾಹೀನತೆಯಿಂದ ಆಗುವಂತಹ ಈ ಸ್ಥೂಲಕಾಯವನ್ನು ಕೂಡ ನಾವು ಅವಾಯ್ಡ್ ಮಾಡಬಹುದು. ಮತ್ತು ಕೆಲವೊಂದು ಪ್ರಾಣಾಯಾಮಗಳು ಮತ್ತು ಯೋಗಾಸನದಿಂದ ಕೂಡ ಈ ಒಂದು ಮುಟ್ಟಿನ ಸಮಯದಲ್ಲಿ ಆಗುವಂತಹ ಬೊಜ್ಜನ್ನು ನಾವು ಕರಗಿಸ್ಲಿಕ್ಕೆ ಸಹಾಯ ಆಗುತ್ತೆ. ಮತ್ಸ್ಯಾಸನ ಇರ್ಬೋದು, ಅಥವಾ ಭುಜಂಗಾಸನ ಇರ್ಬೋದು, ಮಲಾಸನ ಇರಬಹುದು, ತಿಥಿಲಾಸನ ಇರ್ಬೋದು. ಇಂಥ ಆಸನಗಳನ್ನು ಮಾಡೋದರಿಂದ ಬೊಜ್ಜಿನ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಬಹುದು. ಮತ್ತು ಆಯುರ್ವೇದದಲ್ಲಿ ಹೇಳಿರುವ ಕೆಲವೊಂದು ಔಷಧಿಗಳನ್ನು ನಮ್ಮ ಆಹಾರ ಬಳಕೆಯಲ್ಲಿ ದಿನನಿತ್ಯದಲ್ಲಿ ಉಪಯೋಗಿಸೋದ್ರಿಂದ, ಎಕ್ಸಾಂಪಲ್ ಅಶ್ವಗಂಧ ಇರ್ಬೋದು, ಅಥವಾ ಗೋಕ್ಷೂರ, ಆಮಲಕಿ, ಶತಾವರಿ ಇಂತಹ ಒಂದು ದ್ರವ್ಯಗಳನ್ನು ಉಪಯೋಗಿಸೋದ್ರಿಂದ ಕೂಡ
ನಾವು ಈ ಮೆನೋಪಾಸ್ ಟೈಮಲ್ಲಿ ಆಗುವಂತಹ ತೊಂದರೆಗಳಿಂದ ಮತ್ತು ಅದರ ಅಡ್ಡ ಪರಿಣಾಮಗಳನ್ನು ನಾವು ಖಂಡಿತವಾಗಿಯೂ ನಿವಾರಿಸಬಹುದು. ಮತ್ತು ಪಾದಾಭ್ಯಂಗ ಮಾಡ್ಕೊಳ್ಳೋದು ಕೂಡ ತುಂಬಾ ಒಳ್ಳೆಯದು. ರಾತ್ರಿ ಮಲ್ಕೊಳ್ಳೋದಕ್ಕಿಂತ ಮುಂಚೆ 1-2 ನಿಮಿಷ ಕಾಲಿಗೆ ಎಣ್ಣೆಯನ್ನು ಹಚ್ಚಿ ಮಸಾಜ್ ಮಾಡೋದ್ರಿಂದ ಕೂಡ ನಿದ್ರೆ ಚೆನ್ನಾಗಿ ಬರುತ್ತೆ. ಇದರಿಂದ ಕೂಡ ಒಂದು ನಿದ್ರಾಹೀನತೆಯನ್ನು ತಪ್ಪಿಸ್ಬೋದು ಮತ್ತು ಇದರಿಂದ ಆಗುವಂತಹ ಒಂದು ತೂಕದ ಸಮಸ್ಯೆಯನ್ನು ಕೂಡ ನಾವು ಪರಿಹಾರ ಮಾಡಿಕೊಳ್ಬೋದು. ಈ ಎಲ್ಲದನ್ನು ಮಾಡಿದರೆ ಖಂಡಿತವಾಗ್ಲೂ ಈ ರಜೋ ನಿವೃತ್ತಿಯ ಟೈಮಲ್ಲಿ ಅಂದರೆ ಮುಟ್ಟು ನಿಂತ್ಕೊಳ್ಳುವಂತಹ ಟೈಮಲ್ಲಿ ಬರುವಂತಹ ಈ ಬೊಜ್ಜಿನ ಸಮಸ್ಯೆಯನ್ನು ಖಂಡಿತವಾಗಿಯೂ ನಾವು ಪರಿಹಾರ ಮಾಡಿಕೊಳ್ಬೋದು. ಇಷ್ಟು ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದ ಬಗ್ಗೆ ತೂಕವನ್ನು ಹೇಗೆ ಕಮ್ಮಿ ಮಾಡ್ಕೊಳ್ಬೋದು, ಯಾವ ವ್ಯಾಧಿಯಿಂದ ತೂಕ ಜಾಸ್ತಿ ಆಗುತ್ತೆ ಮತ್ತು ಅದಕ್ಕೆ ಏನು ಪರಿಹಾರಗಳನ್ನು ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೇನೆ. ನಮಸ್ತೆ.